ಈ ಅಧಿಕಾರಿಗಳಿಗೆ ನಾವು ಹೇಳಿ ಹೇಳಿ ಸಾಕಾಗಿ ಹೋಗ್ಬಿಟ್ಟಿದೆ. ಪಾಪ ಇವರು ಎಲ್ಲ ವಿದ್ಯಾರ್ಥಿಗಳು ಹೇಳಿ ಹೇಳಿ ಸಾಕಾಗೋಗ್ಬಿಟ್ಟಿದೆ. ಕಾರಣ ಅವ್ರಿಗೆಲ್ಲ ಮೈಯೆಲ್ಲ ಜಿಡ್ರಿ ತುಂಬಿ ತುಳುಕ್ತಾ ಇದೆ. ಜಿಡ್ಡು, ಕೊಬ್ಬು. ಏನು ಮಾಡೋಕ್ಕಾಗತ್ತೆ? ಯಾರು ಹೇಳಿದ್ರು ಕಿವಿ ಕೇಳಿಸಲ್ಲ ಅವರಿಗೆ. ಅವ್ರು ಆಡಿದ್ದೇ ಆಟ. ಕಾರಣ ಯಾರ್ದೋ ಕೃಪಾ ಕಟಾಕ್ಷದಿಂದ ಬಂದು ಪೊಸಿಷನಲ್ಲಿ ಕೂತಿರ್ತಾರೆ. ನಮಗೆ ರಸ್ತೆ ಇಲ್ಲರಪ್ಪ, ರಸ್ತೆ ಮಾಡಿಕೊಡಿ ಅಂತೇಳಿ ಪಾಪ ಕೇಳಿ 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 ಸಾಕಾಗೋಗಿ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೆ ಕಳಿಸಿದ್ದಾರೆ ಒಂದು ಪತ್ರವನ್ನು. ದಯವಿಟ್ಟು ಒಂದು 4 ಕಿಲೋಮೀಟರ್ ರೋಡ್ ಮಾಡಿಕೊಡಿ, ನಮಗೆ ಶಾಲೆಗೆ ಹೋಗೋಕ್ಕಾಗ್ತಿಲ್ಲ ಅಂತೇಳಿ. ಪಾಪ ಎಂಥ ಪರಿಸ್ಥಿತಿ ಬಂತ್ರಿ, ಎಂಥ ಪರಿಸ್ಥಿತಿ. ಮಹಿಳೆಯರ ಸಬಲೀಕರಣದ ಬಗ್ಗೆ ಮಾತನಾಡುವಂಥ ಸರ್ಕಾರ. ಅದೇ ಬಾಲಕಿ ಪತ್ರ ಬರೆದಿದ್ದಾರೆ. ಇನ್ನೊಬ್ಬ ಯುವಕ ಇನ್ನೊಂದು ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ನೋಡಿ ಸ್ಟೋರಿಯನ್ನು. ರಸ್ತೆಗಾಗಿ ಪ್ರಧಾನಿ ಮೋದಿಗೆ ಪತ್ರ ಬರೆದ ಬಾಲಕಿ. ಶಾಲೆಯಿಂದ ಮನೆಗೆ ಓಡಾಡಲು ತುಂಬಾ ಕಷ್ಟವಾಗಿದೆ. ತಮ್ಮ ಊರಿನ ರಸ್ತೆ ತುಂಬಾ ಹಾಳಾಗಿದೆ, ಓಡಾಡಕ್ ಆಗ್ತಿಲ್ಲ. ವಾರದಲ್ಲಿ 2 ರಿಂದ 3 ದಿನ ಶಾಲೆಗೆ ಹೋಗೋಕೆ ಆಗ್ತಿಲ್ಲ. ಮಳೆಗಾಲದಲ್ಲಂತೂ ನಮ್ಮ ಕಷ್ಟ ಹೇಳತೀರದು. ಹಾಗಾಗಿ ನಮ್ಮೂರಿನ ರಸ್ತೆ ದುರಸ್ತಿ ಬಗ್ಗೆ ಗಮನ ಹರಿಸಿ ಸರ್. ಹೀಗಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 8ನೇ ತರಗತಿ ವಿದ್ಯಾರ್ಥಿನಿ ಪತ್ರ ಬರೆದಿದ್ದಾಳೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಮಲಗಾರು ಶಾಲೆಯಲ್ಲಿ ಓದ್ತಾ ಇರುವ 8ನೇ ತರಗತಿ ವಿದ್ಯಾರ್ಥಿನಿ ಸಿಂಧೂರ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾಳೆ. ನಮ್ಮೂರಿನಿಂದ ಶಾಲೆಗೆ 3 ರಿಂದ 4 ಕಿಲೋಮೀಟರ್ ದೂರ ಇದೆ. ಆದರೆ ರಸ್ತೆಯಲ್ಲಿನ ಗುಂಡಿ ಹಾಗೂ ಕೆಸರಿನಿಂದ ಶಾಲೆಗೆ ಹೋಗೋದಕ್ಕಾಗ್ತಾ ಇಲ್ಲ. ಮಳೆಗಾಲದಲ್ಲಿ ಮತ್ತಷ್ಟು ಸಮಸ್ಯೆ ಆಗತ್ತೆ. ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಸೇರಿದಂತೆ ಯಾವುದೇ ವಾಹನಗಳು ನಮ್ಮ ಹಳ್ಳಿಗೆ ಬರೋದಕ್ಕೆ ಆಗೋದಿಲ್ಲ. ಈ ಬಗ್ಗೆ ಸ್ಥಳೀಯ ಆಡಳಿತದ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಇಲ್ಲ. ಅತಿ ಹೆಚ್ಚು ಮಳೆ ಬೀಳುವ ಹಿನ್ನೆಲೆಯಲ್ಲಿ ಮಳೆಗಾಲದ 3-4 ತಿಂಗಳು ಭಾರಿ ಕಷ್ಟ ಆಗ್ತಿದೆ. ಹಾಗಾಗಿ ನಮ್ಮ ಊರಿನ ರಸ್ತೆ ಬಗ್ಗೆ ಗಮನ ಹರಿಸಿ ರಸ್ತೆ ದುರಸ್ತಿಗೆ ಸಹಕರಿಸಬೇಕಾಗಿ ಪತ್ರ ಬರೆದು ಮೋದಿ ರಿಪ್ಲೈಗಾಗಿ ಕಾಯ್ದಿದ್ದಾಳೆ. ನಾವು ಅಡ್ಡಾಡ್ಬೇಕಂದ್ರೆ ತುಂಬ ಸೇಫ್ಟಿನೂ ಇಲ್ಲ. ಇವಾಗ ಏನಾದ್ರು ಆರೋಗ್ಯ ಸರಿ ಇಲ್ಲ ಅಂದರೆ ಇವಾಗ ಎಮರ್ಜೆನ್ಸಿ ಇದ್ದರೆ ಆಂಬುಲೆನ್ಸ್ ಎಲ್ಲ ಬರಲ್ಲ. ಆಸ್ಪತ್ರೆಗೂ ನಾವು ತುಂಬ ದೂರ ಹೋಗಬೇಕು. ಇಲ್ಲಿ ನಮ್ಮ ಸುತ್ತಮುತ್ತ ಬಡತನದವರು ಇದ್ದಾರೆ. ಇವಾಗ ಆಟೋ ಚಾರ್ಜ್ ಮಾಡಬೇಕಂದ್ರೂ ರೋಡ್ ಸರಿ ಇಲ್ಲ ಅಂತಲೇ 300-200 ರೂಪಾಯಿ ಎಲ್ಲ ಇಸ್ಕೊಂತಾರೆ. ನಾವು ಎಷ್ಟೇ ಹೇಳಿದರೂ ಸ್ಕೂಲ್ ಫಂಕ್ಷನ್ಗಳಿಗೆ ಅವರು ಇವರು ಬರ್ತಾರೆ, ರೋಡ್ ಸರಿ ಮಾಡಿಸ್ತೀವಿ ಅದು ಮಾಡಿಸ್ತೀವಿ ಅಂತಾರೆ, ಯಾರೂ ಸರಿ ಮಾಡಿಸಲ್ಲ. ಹಲವು ದಶಕಗಳಿಂದ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು 3 ರಿಂದ 4 ಕಿಲೋಮೀಟರ್ ರಸ್ತೆ ದುರಸ್ತಿಗೆ ಮಲೆನಾಡಿನ ಪುಟ್ಟ ಬಾಲಕಿಯೊಬ್ಬಳು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾಳೆ. 3-4 ಕಿಲೋಮೀಟರ್ ರಸ್ತೆ ತುಂಬ ಹಾಳಾಗಿದ್ದು ಪ್ರತಿನಿತ್ಯ ನಾವು ಶಾಲೆಗೆ ಹೋಗೋದಕ್ಕೂ ಕೂಡ ಕಷ್ಟ ಆಗ್ತಿದೆ. ಮಳೆಗಾಲದಲ್ಲಿ ನಮ್ಮ ಬದುಕು ಮತ್ತಷ್ಟು ದುಸ್ತರವಾಗಿದೆ. ಹಾಗಾಗಿ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಆಡಳಿತದ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ. ತುರ್ತು ಸಂದರ್ಭದಲ್ಲಿ ಆಂಬುಲೆನ್ಸ್ ಕೂಡ ನಮ್ಮ ಗ್ರಾಮಕ್ಕೆ ಬರೋದಕ್ಕೆ ಸಾಧ್ಯವಾಗಿಲ್ಲ. ಇಂಥ ಗುಂಡಿ ಬಿದ್ದ ರಸ್ತೆಯಲ್ಲಿ ಬೈಕ್ನಲ್ಲಿ ಬಿದ್ದು ಸಾಕಷ್ಟು ಜನ ಕೈಕಾಲುಗಳು ಸಹ ಮುರ್ಕೊಂಡಿರುವಂಥದ್ದು. ಹಾಗಾಗಿ ಮಳೆಗಾಲದಲ್ಲಿ ನಾವು ವಾರದಲ್ಲಿ 2-3 ದಿನ ಶಾಲೆಗೆ ಹೋಗೋದಕ್ಕೂ ಕೂಡ ಆಗ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ನಮ್ಮ ಗ್ರಾಮದ ರಸ್ತೆಯನ್ನು ದುರಸ್ತಿ ಮಾಡಿಕೊಡ್ಬೇಕು ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದಿದ್ದಾಳೆ. ಮಳೆಯಿಂದ ಸ್ವಿಮ್ಮಿಂಗ್ ಪೂಲ್ ಆದ ರಸ್ತೆಗಳು, ಅಧಿಕಾರಿಗಳಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು. ಯುವಕನೋರ್ವನಿಂದ ವಿನೂತನವಾಗಿ ಪ್ರತಿಭಟನೆ. ಮಲೆನಾಡಿನಲ್ಲಿ ಒಂದ್ ಕಡೆ ಬಾಲಕಿಯಿಂದ ಪ್ರಧಾನಿಗೆ ಪತ್ರ ಬರೆದ್ರೆ ಮತ್ತೊಂದು ಕಡೆ ಯುವಕನೋರ್ವ ರಾಜ್ಯೋತ್ಸವ ಪ್ರಶಸ್ತಿಗೆ ಆಗ್ರಹಿಸಿರೋ ಘಟನೆ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ನರಸೀಪುರದ ಕೊಪ್ಪ ತಾಲೂಕಿನ ಕುಂಚೂರು ಗ್ರಾಮದ ಯುವಕ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾನೆ. ಮಳೆಯಿಂದಾಗಿ ರಸ್ತೆಯಲ್ಲಿ ನೀರು ನಿಂತಿದ್ದು ವಾಹನ ಸಂಚಾರ, ಜನಸಂಚಾರಕ್ಕೆ ಸಿಕ್ಕಾಪಟ್ಟೆ ಸಮಸ್ಯೆಯಾಗಿದೆ. ಇದರಿಂದ ರೊಚ್ಚಿಗೆದ್ದ ಯುವಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಧಿಕಾರಿಗಳಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟು ಸನ್ಮಾನಿಸಬೇಕು ಅಂತ ಕಿಡಿಕಾರಿದ್ದಾನೆ. ರಸ್ತೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣ ಮಾಡಿದ್ದಾರೆ. ಇದರ ಉದ್ಘಾಟನೆಗೂ ಬಾರದೆ ವಿಶಾಲತೆ ಮೆರೆದಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಿಡಿಕಾರಿರುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಮಳೆಯಿಂದಾಗಿ ರಸ್ತೆಯಲ್ಲಿ ನೀರು ನಿಂತಿದ್ರೂ ಸೂಕ್ತ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ. ರಸ್ತೆ ಮಧ್ಯೆ ನಿಂತ ನೀರನ್ನು ದುರಸ್ತಿ ಮಾಡದ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಆಡಳಿತದ ವಿರುದ್ಧ ಮಲೆನಾಡಿಗರು ವಿಭಿನ್ನವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಬೇರೆ ಎಲ್ಲೋ ಕಡೆ ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣ ಮಾಡಿದರೆ ಹಳ್ಳಿಗರು ಕೆಲಸ ಕಾರ್ಯಗಳನ್ನು ಬಿಟ್ಟು ಅಲ್ಲಿ ಹೋಗಿ ಸ್ವಿಮ್ಮಿಂಗ್ ಕಲಿಯೋದಕ್ಕೆ ಆಗಲ್ಲ ಅಂತೇಳಿ ತಾಲೂಕು ಆಡಳಿತ ಮತ್ತು ಗ್ರಾಮ ಪಂಚಾಯಿತಿ ರಸ್ತೆ ಮಧ್ಯೆನೇ ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣ ಮಾಡಿದೆ ಎಂದು ವಿಭಿನ್ನವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಜನಸಾಮಾನ್ಯರು ಗ್ರಾಮ ಪಂಚಾಯಿತಿಗೆ ಅರ್ಜಿ ನೀಡಿ ಉದ್ಘಾಟನೆಗೆ ಆಹ್ವಾನ ನೀಡಿದರೂ ಕೂಡ ಉದ್ಘಾಟನೆಗೆ ಬಾರದೆ ತಮ್ಮ ಹೃದಯ ವಿಶಾಲತೆ ಮೆರೆದಿದ್ದಾರೆ. ಹಾಗಾಗಿ ಅವರಿಗೆ ಈ ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ನೀಡಬೇಕೆಂದು ಮಲೆನಾಡಿಗರು ಸರ್ಕಾರದ ವಿರುದ್ಧ ವಿಭಿನ್ನವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ತಡೆದು ವಿದ್ಯಾರ್ಥಿಗಳು ಪ್ರೊಟೆಸ್ಟ್. ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಶಾಲಾ ವಿದ್ಯಾರ್ಥಿಗಳ ಪಟ್ಟ. ಬೆಳಗಾವಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಶಾಲಾ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ಶಾಲೆಗೆ ಹೋಗೋದಕ್ಕೆ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿ ಬೆಳಗಾವಿ ತಾಲೂಕಿನ ಸುವರ್ಣಸೌಧ ಪಕ್ಕದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರೊಟೆಸ್ಟ್ ಮಾಡಿದ್ದಾರೆ. ವಿದ್ಯಾರ್ಥಿಗಳ ದಿಢೀರ್ ಪ್ರತಿಭಟನೆಗೆ ಪೋಷಕರು
ಕೂಡ ಸಾಥ್ ಕೊಟ್ಟಿದ್ದಾರೆ. ಇದರಿಂದ ಸುಮಾರು 1 ಕಿಲೋಮೀಟರ್ಗಿಂತಲೂ ಹೆಚ್ಚಿನ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಸೂಕ್ತ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಹಲವು ಬಾರಿ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರು. ಯಾವುದೇ ಪ್ರಯೋಜನ ಆಗಿಲ್ಲ. ಇದರಿಂದ ಬೇಸತ್ತು ಹೋಗಿದ್ದ ವಿದ್ಯಾರ್ಥಿಗಳು ಘೋಷಣೆ ಕೂಗೋ ಮೂಲಕ ರಸ್ತೆಗೆ ಇಳಿದು ಪ್ರೊಟೆಸ್ಟ್ ಮಾಡಿದ್ದಾರೆ. ಬಸ್ ವ್ಯವಸ್ಥೆ ಕಲ್ಪಿಸುವವರೆಗೂ ರಸ್ತೆ ಬಂದ್ ಮಾಡುವುದಾಗಿ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರು ಎಚ್ಚರಿಕೆ ಕೊಟ್ಟರು. ಸ್ಥಳಕ್ಕೆ ಹಿರೇಬಾಗೇವಾಡಿ ಪೊಲೀಸರು ಭೇಟಿ ಕೊಟ್ಟು ಬಸ್ ವ್ಯವಸ್ಥೆ ಮಾಡೋ ಬಗ್ಗೆ ಭರವಸೆ ಕೊಟ್ಟು ವಿದ್ಯಾರ್ಥಿಗಳ ಮನವೊಲಿಸಿದ್ರು. ಯಾರು ಬಸ್ ತರ್ಬಂಗಿಲ್ರಿ, ನಮಗೆ ಬಸ್ ಬಿಟ್ಟು ಹೋಗೈತ್ರಿ. ನಮ್ಗೆ ಅದಕ್ಕೆ ಸಿಟ್ಟು ಬಂದು ಸ್ಟ್ರೈಕ್ ಮಾಡಿದೇವ್ರಿ. ನಾವು ಡಿಪೋಕ್ಕೂ ಹೋಗಿ ಹೇಳಿ ಬಂದೇವ್ರಿ. ನಾವು ಎಲ್ಲ ಊರಾನರೆಲ್ಲ ಹೇಳಿ ಬಂದೇವ್ರಿ. 100 ಮಂದಿ ಸೈ ಅನ್ಸತ್ತಿನ ಎಲ್ಲ ಮಾಡಿಕೊಟ್ಟೇವ್ರಿ. ಅಂದ್ರೂ ಬಸ್ ಬಂದಿಲ್ರಿ ನಮಗ್ರಿ. ರೀ ಬಾತ್ ಅಂದ್ರೆ ರೀ ಮಳೆ ಆಗೋದು ಬಾತ್ ಅಂದ್ರೆ ಐತಿ ನಮಗ್ರಿ. ಶಾಲಾ ಕಾಲೇಜುಗಳ ತೆರಳಲು ಬಸ್ ಸಂಚಾರ ಇಲ್ಲ ಅಂಥೇಳಿ ಬೆಳಗಾವಿ ತಾಲೂಕಿನ ಕೊಂಡೋಸ್ಕು ಗ್ರಾಮದ ವಿದ್ಯಾರ್ಥಿ ಅಷ್ಟೇ ಏಕೆ ಪೋಷಕರು ಕೂಡ ರಸ್ತೆಗಿಳಿದು ಪ್ರತಿಭಟನೆ ಮಾಡಿದ್ದಾರೆ. ಇದರಿಂದ ಬೆಂಗಳೂರು ಪುಣೆ ಹೆದ್ದಾರಿ ಏನಿದೆ ಸಂಪೂರ್ಣ ಬಂದಾಗಿರುವಂಥ ಮತ್ತು ಇದಕ್ಕೆ ಸ್ಥಳಕ್ಕೆ ಬಂದಂಥ ಪೊಲೀಸರು ಮಧ್ಯಸ್ಥಿಕೆ ವಹಿಸಿ ಈಗ ಸಂಚಾರ ಸುಗಮಗೊಳಿಸಿದ್ದಾರೆ. ಒಟ್ಟಾರೆ ಸ್ವತಂತ್ರ ಬಂದು 7.5 ದಶಕಗಳು ಕಳೆದ್ರೂ ಮೂಲಭೂತ ಸೌಕರ್ಯಕ್ಕಾಗಿ ಬೇಡ್ತಾ ಇರೋದು ನಿಜಕ್ಕೂ ಶೋಚನೀಯ. ರಸ್ತೆಗಾಗಿ ಬಾಲಕಿ ಮೋದಿಗೆ ಪತ್ರ ಬರೀತಾರಂದ್ರೆ ವ್ಯವಸ್ಥೆ ಯಾವ ಮಟ್ಟದಲ್ಲಿದೆ ಎಂಬುದನ್ನ ಅಧಿಕಾರಿಗಳೇ ತಿಳ್ಕೊಳ್ಬೇಕು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.